ನಮಸ್ಕಾರ ಸ್ನೇಹಿತರೆ, ನಿಮ್ಮ ವೈರಲ್ ಮೀಡಿಯಾ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕಣ್ರಿ. ಸ್ನೇಹಿತರೆ, ಬನ್ನಿ ಬೆಳಗಾವಿ ಸುದ್ದಿ ನೋಡ್ಕೊಂಡು ಬರೋಣ. ಅದ್ಯಾಕೋ ಬೆಳಗಾವಿ ಜನಕ್ಕೂ ಮಹಾರಾಷ್ಟ್ರ ಜನಕ್ಕೂ ಆಗ ಬರೋದಿಲ್ವೇನೋ ಅನಿಸ್ತಾ ಇದೆ. ಮೊದಲಿಂದಾನು ನಿಮಗೆ ತಿಳಿದಿರುವ ಹಾಗೆ ಗಡಿನಾಡು ಬೆಳಗಾವಿಯಲ್ಲಿ ನೆಲೆಸಿರ್ತಕ್ಕಂತಹ ಕನ್ನಡಿಗರು ಮತ್ತು ಮರಾಠಿಗರಿಗೆ ಬಹಳ ವರ್ಷಗಳಿಂದ ದ್ವೇಷ, ವೈಷಮ್ಯ, ಭಾಷೆಯ ತಾರತಮ್ಯ ನಡೀತಾನೆ ಬಂದಿದೆ. ಮರಾಠಿಗರು ಬೆಳಗಾವಿ ನಮ್ಮದು, ಇದು ಮರಾಠಿಗರ ಸ್ವತ್ತು, ಇದು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಬಹಳ ದಿನಗಳಿಂದ ಖ್ಯಾತಿ ತೆಗಿತಾನೆ ಇದ್ದಾರೆ. ಉಂಡ ಮನೆಗೆ ದ್ರೋಹ ಬಗೆಯೋದು ಅಂದ್ರೆ ಇದೇ ತಾನೆ. ಅಷ್ಟಕ್ಕೂ ಈಗ್ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಸ್ನೇಹಿತರೆ, ರಾಜ್ಯದ ಜನರು, ಮುಖ್ಯವಾಗಿ ಬೆಳಗಾವಿಯಲ್ಲಿ ನೆಲೆಸಿರತಕ್ಕಂತಹ ಕನ್ನಡಿಗರು ತಲೆ ತಗ್ಗಿಸುವ ಒಂದು ಘಟನೆಯೊಂದು ನಡೆದು ಹೋಗ್ಬಿಟ್ಟಿದೆ ಕಣ್ರಿ. ಈಗ ನೀವು ಈ ಫೋಟೋದಲ್ಲಿ ನೋಡ್ತಾ ಇರೋ ವ್ಯಕ್ತಿ ಹೆಸರು ಮಹಾದೇವ ಹುಕ್ಕೇರಿ ಅಂತ. ಬೆಳಗಾವಿ ಡಿಪೋದಲ್ಲಿ ಕಳೆದ 18 ವರ್ಷಗಳಿಂದ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ನಿಯತ್ತಿನ ಮನುಷ್ಯ, ಯಾರಿಗೂ ಯಾವತ್ತು ಏನು ಅಂದಿಲ್ಲ, ಬೈದಿಲ್ಲ, ಪ್ರಯಾಣಿಕರ ಜೊತೆ ತುಂಬಾ ಅನ್ಯೋನ್ಯದಿಂದ ವರ್ತನೆ ಮಾಡ್ತಾರೆ. ಈ ಘಟನೆ ನಡೆದಿದ್ದು ನಿನ್ನೆ ತಡವಾಗಿ ಬೆಳಕಿಗೆ ಬಂದಿದೆ ಮತ್ತು ರಾಜ್ಯದ ಜನರ ಆಕ್ರೋಶೆಯ ಕಟ್ಟೆ ಒಡೆದು ಹೋಗಿಬಿಟ್ಟಿದೆ. ಏನಾಗಬಿಟ್ಟಿದೆ ಅಂದ್ರೆ, ಎಂದಿನಂತೆ ನಿನ್ನೆ ಮುಂಜಾನೆ ಬೆಳಗಾವಿಯ ಸಿಬಿಟಿಯಿಂದ ಬಸ್ಸು ಪಂತ ಬಾಳೆಕುಂದ್ರಿ ಊರು ಕಡೆಗೆ ಹೋಗ್ತಾ ಇತ್ತು. ಇದೇ ಸಮಯದಲ್ಲಿ ಬಸ್ನಲ್ಲಿ ಓರ್ವ ಯುವಕ ಯುವತಿ ಪ್ರಯಾಣ ಮಾಡ್ತಾರೆ. ಕಂಡಕ್ಟರ್ ಮಹಾದೇವ ಅವರು ಎಲ್ಲರಿಗೂ ಟಿಕೆಟ್ ಕೊಟ್ಟು ಈ ಯುವಕ ಯುವತಿಯ ಕೂತಿರ್ತಕ್ಕಂತಹ ಸೀಟ್ ಹತ್ರ ಬಂದು ಟಿಕೆಟ್ ತಗೊಳಮ್ಮ ಅಂತ ಕೇಳ್ತಾರೆ ಕಣ್ರಿ. ಸ್ನೇಹಿತರೆ, ಅಲ್ಲೇ ಆಗಿದ್ದು ನೋಡಿ ದೊಡ್ಡ ದುರಂತ. ಸೀಟ್ನಲ್ಲಿ ಕೂತಿದ್ದ ಯುವತಿ ನನಗೆ ಕನ್ನಡ ಬರೋದಿಲ್ಲ, ಮರಾಠಿನಲ್ಲಿ ಕೇಳು ಅಂತ ಕ್ಯಾತೆ ತೆಗಿತಾಳೆ ಕಣ್ರಿ. ಆಗ ಕಂಡಕ್ಟರ್, ನನಗೆ ಕನ್ನಡ ಅಷ್ಟೇ ಗೊತ್ತು ಕಣಮ್ಮ, ಮೊದಲು ಟಿಕೆಟ್ ತಗೋ ಅಂತಾರೆ. ಆಗ ಯುವತಿ ಸಿಟ್ಟಿಗೆದ್ದು ಮರಾಠಿ ಬರಲಿಲ್ಲ ಅಂದ್ರೆ ಕಲ್ತ್ಕೋಬೇಕು ಅಂತ ಮರಾಠಿ ಭಾಷೆಯಲ್ಲಿ ಹೇಳ್ತಾಳೆ. ನಂತರ ಮಹಾದೇವ ಕಂಡಕ್ಟರ್, ಸುಮ್ಮನೆ ನನಗೆ ಕೋಪ ಭರಿಸಬೇಡ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾರೆ ಕಣ್ರಿ. ಆಗ ಯುವತಿ ಮತ್ತೆ ಕ್ಯಾತೆ ತೆಗಿತಾಳೆ. ತನ್ನ ಹತ್ರ ಇರುವಂತಹ ಆಧಾರ್ ಕಾರ್ಡು ಮತ್ತೆ ಆ ಪಕ್ಕದಲ್ಲಿ ಕೂತಿರ್ತಕ್ಕಂತಹ ಹುಡುಗನ ಹತ್ರ ಇದ್ದಂತಹ ಆಧಾರ್ ಕಾರ್ಡ್ ತೋರಿಸಿ ನಮ್ಮಿಬ್ರಿಗೂ ಫ್ರೀ ಟಿಕೆಟ್ ಕೊಡಿ ಅಂತ ಕ್ಯಾತೆ ತೆಗಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ರಾಜ್ಯ ಸರ್ಕಾರ ಫ್ರೀ ಟಿಕೆಟ್ ಮಾಡಿದೆ, ಪುರುಷರಿಗೆ ಆ ಒಂದು ಸೌಭಾಗ್ಯ ಇಲ್ಲ ಅಂತ ನಿಮಗೂ ಗೊತ್ತು. ಆಗ ಕಂಡಕ್ಟರ್ ಮಹಾದೇವ್ ಅವರು ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಟಿಕೆಟ್ ಕಣಮ್ಮ, ಪುರುಷರಿಗೆ ಕೊಡೋಕಾಗೋದಿಲ್ಲ ಅಂತ ಸಿಟ್ಟಿನಲ್ಲಿ ಹೇಳ್ತಾರೆ ಕಣ್ರಿ. ಇದರಿಂದ ಏನಾಗುತ್ತೆ, ಕಂಡಕ್ಟರ್ಗೆ ಮತ್ತಷ್ಟು ಕೋಪ ಬರುತ್ತೆ. ಏನು ಹುಡುಗಾಟ ಆಡ್ತಾ ಇದೀಯಾ, ಮರ್ಯಾದೆಯಾಗಿ ಟಿಕೆಟ್ ತಗೋ, ಇಲ್ಲ ಅಂದ್ರೆ ಬಸ್ ನಿಂದ ಕೆಳಗೆ ಇಳಿಸಿ ಬಿಡ್ತೀನಿ ಅಂತ ಕಂಡಕ್ಟರ್ ಹೇಳ್ತಾರೆ. ಆಗ ಯುವತಿ ರೊಚ್ಚಿಗೆದ್ದು ಮರಾಠಿಯಲ್ಲಿ ಮಾತಾಡು, ಇಲ್ಲ ಅಂದ್ರೆ ನಾನು ಟಿಕೆಟ್ ತಗೊಳ್ಳೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾಳೆ ಮತ್ತೆ ಆವಾಜ್ ಹಾಕ್ತಾಳೆ ಕಣ್ರಿ. ಆ ಹುಡುಗಿಯ ಪಕ್ಕದಲ್ಲಿದ್ದ ಆ ಯುವಕ ಕೂಡ ಸಿಟ್ಟಿಗೆದ್ದು ಕಂಡಕ್ಟರ್ಗೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ. ಮಾತು ಅತಿರೇಕಕ್ಕೆ ಹೋಗುತ್ತೆ, ವಾಗ್ವಾದ ಕೂಡ ನಡೆಯುತ್ತೆ. ಬಹಳಷ್ಟು ಹೊತ್ತು ಬಸ್ನಲ್ಲಿ ಕಂಡಕ್ಟರ್ ಜೊತೆ ಜಗಳವಾಡ್ತಾರೆ ಇವರಿಬ್ಬರು. ಬೆಳಗಾವಿಯ ಸಿಬಿಟಿಯಿಂದ ಹತ್ತಿದವರು ಆ ಪಂತ ಬಾಳೆಕುಂದ್ರಿ ಬರೋವರೆಗೂ ಕೂಡ ಜಗಳ ಆಡಿದ್ದಾರೆ ಕಣ್ರಿ. ಬಸ್ ನಲ್ಲಿದ್ದ ಯುವಕ ಏನ್ ಮಾಡ್ತಾನೆ, ಇರು ನಿನಗೆ ಮಾಡ್ತೀನಿ, ನಾನ್ ಏನು ಅಂತ ನಿಮ್ಮ ಹಂತವರಿಗೆ ತೋರಿಸ್ತೀನಿ ಅಂತ ಹೇಳ್ತಾ ತಕ್ಷಣವೇ ಫೋನ್ ಕಾಲ್ ಮಾಡ್ತಾನೆ ಕಣ್ರಿ. ಆಗ ಫೋನ್ ನಲ್ಲಿ ತನ್ನ ಸ್ನೇಹಿತರಿಗೆ ಕಾಲ್ ಮಾಡ್ತಾನೆ, ಒಂದಿಷ್ಟು ಗುಂಪು ಜನರಿಗೆ ಬರೋಕೆ ಹೇಳ್ತಾನೆ. ನಂತರ ಬಸ್ಸು ಬಾಳೆಕುಂದ್ರಿ ಬಸ್ ಸ್ಟ್ಯಾಂಡ್ಗೆ ಬರ್ತಿದ್ದ ಹಾಗೆ ಅಲ್ಲಿ ನೆರೆದಿರ್ತಕ್ಕಂತ ಮರಾಠಿ ಯುವಕರ ಪುಂಡರ ಗುಂಪು ಏಕಾಏಕಿ ಬಸ್ ಮೇಲೆ ದಾಳಿ ಮಾಡ್ತಾರೆ ಕಣ್ರಿ. ಬಸ್ನ ಒಳಗೆ ನುಗ್ತಾರೆ. ತಕ್ಷಣವೇ ಕಂಡಕ್ಟರ್ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾರೆ. ಕಂಡಕ್ಟರ್ನ ಹಿಡಿದು ಆ ಕಡೆ ಈ ಕಡೆ ಎಳೆದು ಶರ್ಟ್ ಹರಿದು ಹಲ್ಲೆ ಮಾಡ್ತಾರೆ. ಡ್ರೈವರ್ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ ಮತ್ತು ಕಪಾಳಕ್ಕೆ ಹೊಡಿತಾರೆ. ತಲೆಗೆ ಬಹಳಷ್ಟು ಸಲ ಹೊಡೆದಿದ್ದಾರೆ. ತಲೆಗೆ ಪೆಟ್ಟು ಕೂಡ ಬಿದ್ದಿದೆ. ತಲೆ ನೋಡಿದ್ರೆ ತುಂಬಾ ಊದಿಕೊಂಡಿರೋ ತರ ಕಾಣ್ತಾ. ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಹಲ್ಲೆ ಮಾಡಿ ಆ ಮರಾಠಿ ಪುಂಡರ ಗುಂಪು ಅಟ್ಟಹಾಸ ಮೆರಿತಾರೆ. ನಂತರ ಸ್ಥಳೀಯರೆಲ್ಲರೂ ಅಲ್ಲಿ ಸೇರ್ತಿದ್ದ ಹಾಗೆ ಆ ಯುವಕರು, ಅಂದರೆ ಆ ಮರಾಠಿ ಪುಂಡರ ಒಂದು ಗುಂಪಿತ್ತಲ್ಲ, ಅದು ಆ ಸ್ಥಳದಿಂದ ಕಾಲ್ ಕಿತ್ತು ಓಡಿ ಹೋಗ್ತಾರೆ. ಇವತ್ತಿಗಾಗಲೇ ಬಸ್ ನಲ್ಲಿದ್ದ ಜನರೆಲ್ಲ ಗಾಬರಿ ಆಗಿರ್ತಾರೆ. ಅವರು ಕೂಡ ಏನು ಮಾಡೋಕೆ ಆಗದ ಸ್ಥಿತಿಯಲ್ಲಿ ಇರ್ತಾರೆ, ಗಾಬರಿ ಬಿದ್ದಿರ್ತಾರೆ. ತದನಂತರ ಬಸ್ನಲ್ಲಿದ್ದ ಕಂಡಕ್ಟರ್ ಮತ್ತು ಡ್ರೈವರ್ ಮಾರಿಹಾಳ ಪೊಲೀಸ್ ಠಾಣೆಗೆ ಬರ್ತಾರೆ.
ಆ ಮಾರಿಹಾಳ ಪೊಲೀಸ್ ಠಾಣೆಗೆ ಬಂದು ಆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ತೆಗೆದುಕೊಂಡಂತಹ ಆ ಪೊಲೀಸರು ಪ್ರಕರಣವನ್ನ ದಾಖಲಿಸುತ್ತಾರೆ. ಘಟನೆ ವಿವರವನ್ನ ಕೇಳ್ತಾರೆ. ಎಲ್ಲ ನಡೆದ ಘಟನೆಯನ್ನ ಸವಿವರವಾಗಿ ಕಂಡಕ್ಟರ್ ಪೊಲೀಸರ ಮುಂದೆ ಎಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಘಟನೆ ನಡೆದ 24 ಗಂಟೆಯ ನಂತರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. ಆ ಮರಾಠಿ ಪುಂಡರು ಅನಿಸಿಕೊಂಡಿರ್ತಕ್ಕಂತಹ 4 ಜನರು ಮರಾಠಿ ಪುಂಡರನ್ನ ಏನು ಹಲ್ಲೆ ಮಾಡಿರ್ತಾರಲ್ಲ ಕಂಡಕ್ಟರ್ ಮೇಲೆ, ಅವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿ ಮಾರಿಹಾಳ ಪೊಲೀಸ್ ಠಾಣೆಗೆ ಕರೆಕೊಂಡು ಬಂದು ಲಾಕಪ್ ನಲ್ಲಿ ಜಡಿತಾರೆ. ಓರ್ವ ಅಪ್ರಾಪ್ತ ಬಾಲಕ ಇದ್ದಾನಂತೆ. ಸದ್ಯಕ್ಕೆ ಹಲ್ಲೆ ಮಾಡಿದವರ ಅವರ ಹೆಸರು ನೋಡ್ತಾ ಹೋಗೋದಾದ್ರೆ ಮಾರುತಿ, ರಾಹುಲ, ಬಾಳು, ಸುರೇಶ್ ಈ ಬಂಧಿತ ಆರೋಪಿಗಳು ಕಣ್ರಿ. ವಿಚಿತ್ರ ಏನಂದ್ರೆ ಆ ಯುವಕ ಯುವತಿಯನ್ನ ಇನ್ನು ಅರೆಸ್ಟೇ ಮಾಡಿಲ್ಲ ಸ್ನೇಹಿತರೆ. ಅದು ಯಾಕೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಈ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಇಂದು ಮುಂಜಾನೆ ಆ ಯುವತಿ ಏನಿದ್ದಳಲ್ಲ, ಆ ಯುವತಿ ಈಗ ಕಂಡಕ್ಟರ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾಳೆ. ಆ ಕಂಡಕ್ಟರ್ ವಿರುದ್ಧವೇ ಈಗ ಪೋಕ್ಸೋ ಪ್ರಕರಣವನ್ನ ದಾಖಲಿಸಿದ್ದಾಳೆ ಸ್ನೇಹಿತ. ಅಷ್ಟಕ್ಕೂ ಆ ಯುವತಿ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ಯಾಕೆ ದಾಖಲಿಸಿದ್ದಾಳೆ ಅನ್ನೋದೇ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಘಟನೆಯ ಬಗ್ಗೆ ತನಿಖೆ ಕೈಗೆತ್ತಿಕೊಂಡಿರ್ತಕ್ಕಂತಹ ಪೊಲೀಸರು ತನಿಖೆಯನ್ನ ತೀವ್ರ ನಡೆಸ್ತಾ ಇದ್ದಾರೆ. ಬಸ್ ನಲ್ಲಿ ಆ ಯುವತಿ ಜೊತೆ ಮತ್ತೆ ಏನಾದ್ರೂ ಬೇರೆ ಅಹಿತಕರ ಘಟನೆ ಏನಾದ್ರೂ ನಡೀತಾ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಸ್ ನಲ್ಲಿದ್ದ ಜನರಿಗೆ ಮಾತ್ರ ಗೊತ್ತು. ನೋಡ್ಬೇಕು ಪೊಲೀಸರು ವಿಚಾರಣೆಯನ್ನ ಯಾವ ರೀತಿ ತೆಗೆದುಕೊಳ್ತಾರೆ, ಏನು ಕತೆ ಅಂತ. ಸದ್ಯಕ್ಕೆ ಕಂಡಕ್ಟರ್ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ಕಂಡಕ್ಟರ್ ಮತ್ತು ಡ್ರೈವರ್ ಸರ್ಕಾರಿಯ ಸಿವಿಲ್ ಆಸ್ಪತ್ರೆ ಭೀಮ್ಸ್ ನಲ್ಲಿ ಚಿಕಿತ್ಸಾ ಪಡಿತಾ ಇದ್ದಾರೆ ಸ್ನೇಹಿತರೆ. ಏನೇ ಹೇಳಿ ಸ್ನೇಹಿತರೆ, ನಮ್ಮ ನೆಲದ ಅನ್ನ ತಿಂದು ನಮ್ಮ ನೆಲದ ನೀರು ಕುಡಿದು ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರಿಗೆ ದ್ರೋಹ ಬಗೆಯೋದು, ಇಂಥ ಕೆಟ್ಟ ಹುಳಗಳನ್ನ ಏನು ಮಾಡಬೇಕು ಅಂತ ನೀವೇ ಹೇಳಿ. ನಾವೇನಾದ್ರೂ ಈ ರೀತಿ ಮಹಾರಾಷ್ಟ್ರದಲ್ಲಿ ಅವರ ಬಸ್ ನಲ್ಲಿ ಏನಾದ್ರೂ ಮಾಡಿದ್ದಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ನಿಮಗೂ ಗೊತ್ತು. ಅಂತದ್ರಲ್ಲಿ ಇಂತಹ ಈ ಕೆಟ್ಟ ಹುಳಗಳನ್ನ ನಾವು ಹೇಗೆ ಸಹಿಸಿಕೊಂಡಿದ್ದೀವೋ ಅಷ್ಟಕ್ಕೂ ಆ ಬೆಳಗಾವಿ ಜನ ಇವರ ಮಧ್ಯೆ ಯಾವ ರೀತಿ ಬಾಳ್ತಾ ಇದ್ದಾರೋ ಆ ಭಗವಂತನಿಗೆ ಗೊತ್ತು ಸ್ನೇಹಿತರೆ. ಇವಾಗಲೇ ರಾಜ್ಯಾದ್ಯಂತ ಆಕ್ರೋಶ ಹೆಚ್ಚಾಗಿದೆ. ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಕರವೇ ಕೂಡ ಪ್ರತಿಭಟನೆಯನ್ನ ಕೈಗೆತ್ತಿಕೊಂಡಿದೆ. ರಾಜ್ಯಾದ್ಯಂತ ಜನರ ಆಕ್ರೋಶ ಕಟ್ಟೆ ಒಡೆದು ಹೋಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಬೆಳಗಾವಿ ಎಸ್ಪಿ ಆಗಿರತಕ್ಕಂತಹ ರೋಹನ್ ಜಗದೀಶ್ ಅವರು ಈ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇದರ ಬಗ್ಗೆ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಆದಷ್ಟು ಬೇಗ ತನಿಖೆಯನ್ನ ಪೂರ್ಣಗೊಂಡು ತನಿಖೆಯ ವರದಿಯನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಗಳು ನಮಗೆ ಅತಿ ತುಂಬಾ ಮುಖ್ಯ. ಧನ್ಯವಾದ.